ಈಗ KCT ಪರೀಕ್ಷೆಯನ್ನು ಬರೆದಿರ್ತಕ್ಕಂತಹ BSc ನರ್ಸಿಂಗ್ ಕೋರ್ಸನ್ನು ಮಾಡಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಇನ್ಫಾರ್ಮೇಷನ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, KE ಮೂಲಕನೇ ಅಲಾಟ್ ಮಾಡ್ತಾರೆ BSc ನರ್ಸಿಂಗ್ ಕೋರ್ಸಸ್ಗಳಿಗೆ ಸೀಟ್ಸ್ಗಳನ್ನು. ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಅಫ್ಕೋರ್ಸ್ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಕೈಯಲ್ಲಿದೆ, ಓಕೆನಾ. ಸೊ ಅದರಲ್ಲಿ ಅಂತಂದರೆ ನಿಮ್ಮ ರಿಸಲ್ಟ್ ಶೀಟಲ್ಲಿ BSc ನರ್ಸಿಂಗ್ಗೆ ರ್ಯಾಂಕ್ ಅನೌನ್ಸ್ ಆಗಿದ್ದರೆ ಮಾತ್ರ ನೀವು ಈ ಒಂದು ಕೌನ್ಸಿಲಿಂಗಲ್ಲಿ, ಅದು ಸಹ BSc ನರ್ಸಿಂಗ್ಗೋಸ್ಕರ ನಡೆಸ್ತಾ ಇರ್ತಾರೆ ಕೌನ್ಸಿಲಿಂಗ್, ಆ ಒಂದು ಕೋರ್ಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ. ನಂತರ ಈಗ BSc ನರ್ಸಿಂಗ್ ಕೋರ್ಸ್ಗೆ ಈಗ ಗೌರ್ಮೆಂಟ್ ಸೀಟ್ಸ್ಗಳನ್ನು 100% ಗೌರ್ಮೆಂಟ್ ಸೀಟ್ಸ್ಗಳನ್ನು KE ಕಡೆಯಿಂದನೇ ಅಲಾಟ್ ಮಾಡಲಾಗುತ್ತೆ. ಪ್ರೈವೇಟ್ ಕಾಲೇಜಸಲ್ಲಿ 20% ಸೀಟ್ಸನ್ನು ಅಲಾಟ್ ಮಾಡಲಾಗುತ್ತೆ. ಸೊ ಹೇಗೆ ಅಂತಂದರೆ, ಈಗ ಒಂದು ಗೌರ್ಮೆಂಟ್ ಕಾಲೇಜಸಲ್ಲಿ 200 ಸೀಟ್ಸ್ಗಳಿದೆ ಗೌರ್ಮೆಂಟ್ ಸೀಟ್ಸು ಅಂತಂದ್ರೆ, ಆ 200 ಸೀಟ್ಸ್ಗಳನ್ನು ಸಹ ನಮ್ಮ KE ಕಡೆಯಿಂದನೇ ಅಲಾಟ್ ಮಾಡ್ತಾರೆ. ನಂತರ ಪ್ರೈವೇಟ್ ಕಾಲೇಜಸಲ್ಲಿ ಒಂದು 100 ಸೀಟ್ಸ್ ಇದೆ BSc ನರ್ಸಿಂಗ್ ಅಂತಂದರೆ, ಅದರಲ್ಲಿ 20 ಕಾಲೇಜಸ್ಗಳನ್ನು 20% ಅಂತಂದರೆ 20 ಕಾಲೇಜಸನ್ನು ಅಲಾಟ್ ಮಾಡ್ತಾರೆ BSc ನರ್ಸಿಂಗ್ಗೆ KE ಕಡೆಯಿಂದ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ಸು. ಸೊ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೆಟರ್ ಆಗಿರುತ್ತೆ. ಆ್ಯಂಡ್ ಫೀಸಸ್ ಹೇಗಿರುತ್ತೆ ಅಂತಂದರೆ, ಸೊ ನಮ್ಮ KE ಕಡೆಯಿಂದ ಫೀಸ್ ಸ್ಟ್ರಕ್ಚರ್ನ ಬಿಡುಗಡೆ ಮಾಡ್ತಾರೆ, ಬಟ್ ನಾವೊಂದು ಎಕ್ಸ್ಪೆಕ್ಟೆಡ್ ಫೀಸನ್ನು ತಿಳ್ಕೊತಾ ಹೋಗೋಣ. ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್ ಇರುತ್ತೆ, ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲೂ ಸಹ ಗೌರ್ಮೆಂಟ್ ಸೀಟ್ ಇರುತ್ತೆ, ಫೀಸ್ ಇರುತ್ತೆ. ಅದೇ ರೀತಿ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಫೀಸ್ ಅಂತ ಹೇಳಿ ಸಪ್ರೇಟ್ ಆಗಿರುತ್ತೆ. ಫಸ್ಟ್ ನಾವು ತಿಳ್ಕೊತಾ ಹೋಗೋಣ. ಗೌರ್ಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂತಹ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ ಅಂತಂದರೆ 10,000ದಿಂದ 20,000 ಒಳಗಡೆ ಇರುತ್ತೆ, ಓಕೆನಾ. ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್, ಇಟ್ ಮೀನ್ಸ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ ಸಹ ಗೌರ್ಮೆಂಟ್ ಸೀಟ್ಸ್ಗಳಿರ್ತವೆ, ಅದಕ್ಕೆ ಈ ಕಡೆಯಿಂದ ಅಲಾಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ ಅಂತಂದರೆ 30,000ದಿಂದ 50,000 ಒಳಗಡೆ ಅದು ಇರುತ್ತೆ. ಆದರೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್, ಇಟ್ ಮೀನ್ಸ್ ಪ್ರೈವೇಟ್ ಫೀಸ್ ಎಷ್ಟಿರುತ್ತೆ ಅಂತಂದರೆ 1 ಲಕ್ಷದಿಂದ ಇರುತ್ತೆ, 1 ಲಕ್ಷ ಅಪ್ರಾಕ್ಸಿಮೇಟ್ಲಿ ಇರ್ತಕ್ಕಂಥದ್ದು. ಅದಕ್ಕಿಂತ ಸ್ವಲ್ಪ ಆಸುಪಾಸಲ್ಲಾದರೆ ಇರ್ತಕ್ಕಂಥದ್ದು. ಅದು ಸಹ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಔಟ್ಸೈಡ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ 1.5 lakhs ಆಗ್ಬೋದು, ಓಕೆನಾ. ಸೊ ಇದು BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳಾಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.